ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ನಿಮ್ಮನ್ನು ಇವತ್ತೊಂದು ಅತ್ಯಂತ ರಮಣೀಯ ಸುಂದರ ಪ್ರಕೃತಿ ಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಇದು ಇರುವಂಥದ್ದು ಸವದತ್ತಿ ತಾಲೂಕಿನಲ್ಲಿ. ಇದರ ಹೆಸರು ವರವಿಕೊಳ್ಳ ಅಂಥೇಳಿ. ಇಲ್ಲಿ ವರವಿಸಿದ್ದೇಶ್ವರ ದೇವಸ್ಥಾನವು ಇರುವಂಥದ್ದು. ಬನ್ನಿ, ಪರಿಸರದ ಒಂದು ರಮಣೀಯ ಪರಿಸರವನ್ನು ನೋಡಿಕೊಂಡು ಬರೋಣ. ಹಲವಾರು ಔಷಧಿ ಸಸ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಶ್ರೇಷ್ಠ ಸ್ಥಳ ಇದು. ರಾಮದುರ್ಗದಿಂದ 28 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸುಂದರ ಸ್ಥಳ ಇದು. ರಾಮದುರ್ಗದಿಂದ ಸಿರಸಂಗಿ, ಅಲ್ಲಿಂದ ಹುಲಿಕಟ್ಟಿಯಿಂದ ಎಕ್ಕೇರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥದ್ದು. ಹುಲಿಕಟ್ಟಿ ಕ್ರಾಸಿಂದ 3ರಿಂದ 4 ಕಿಲೋಮೀಟರ್ಗಳು ಕ್ರಮಿಸಬೇಕಾಗಬಹುದು. ಸಿದ್ಧ ಪುರುಷರು ತಪಸ್ಸುಗೈದಂತಹ ಒಂದು ಪ್ರಸಿದ್ಧ ಐತಿಹಾಸಿಕ ಕ್ಷೇತ್ರವು ಈ ಒಂದು ಸಿದ್ದನಕೊಳ್ಳ ಅಂತ ಹೇಳ್ಬೋದು. ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸುಮಾರು 8,500 ವರ್ಷಗಳಷ್ಟು ಹಳೆಯದಾದ ಒಂದು ಈ ಸ್ಥಳ ಅಂಥೇಳಿ ಹೇಳ್ಬೋದು. ಈ ಒಂದು ಕ್ಷೇತ್ರದಲ್ಲಿ ಸುಮಾರು 5 ಸಿದ್ಧರು ಬರುವಂಥದ್ದು. 3 ಸಿದ್ಧರು ಇಲ್ಲೇ ಸಮೀಪದಲ್ಲಿರುವಂತಹ ಹುಲಿಯಲ್ಲಿ ನಿಲ್ಲಿಸಿರುವಂಥದ್ದು. ಒಬ್ಬರು ಸಿದ್ಧರು ಇಲ್ಲಿ ನೆಲೆಸಿರುವಂಥದ್ದು. ಇನ್ನೊಬ್ಬರು ರಾಮಲಿಂಗೇಶ್ವರ ಕೊಳ್ಳ ಅಂಥೇಳಿ ಬರ್ತದೆ, ಅಲ್ಲಿ ನೆಲೆಸಿರುವಂಥದ್ದು. ಈ ರೀತಿಯಾಗಿ ಈ ಒಂದು ಭಾಗದಲ್ಲಿ 5 ಸಿದ್ಧ ಪುರುಷರು ತಪಸ್ಸುಗೈದಿರುವಂಥ ಒಂದು ಇತಿಹಾಸ ನಮಗೆ ಅಲ್ಲಿಯ ಸ್ಥಳೀಯರಿಂದ ಗೊತ್ತಾಯಿತು. ಈ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ನಮ್ಮನ್ನು ಸ್ವಾಗತಿಸಿದ್ದು ವೃದ್ಧದಾರು ಎಂಬತಕ್ಕಂತಹ ಶ್ರೇಷ್ಠ ಔಷಧೀಯ ಸಸ್ಯ. ಈ ಒಂದು ಔಷಧೀಯ ಸಸ್ಯ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಹಲವಾರು ನರದೋಷಕ್ಕೆ ಉಪಯೋಗವಾಗುವಂತಹ ಶ್ರೇಷ್ಠ ಔಷಧಿ ಸಸ್ಯ. ನಾವಿಲ್ಲಿ ಇರತಕ್ಕಂತಹ ನೀರನ್ನು ಕುಡಿದು ನೋಡಿದೆವು. ಈ ನೀರು ಯಾವುದೇ ಫಿಲ್ಟರ್ ನೀರಿಗಿಂತ ಕಡಿಮೆ ಇಲ್ಲ, ಅದಕ್ಕಿಂತ ಹಲವಾರು 1000 ಪಟ್ಟು ಉತ್ಕೃಷ್ಟವಾದಂತಹ ನೀರು ಇದಾಗಿರುವಂಥದ್ದು. ಬಹಳಷ್ಟು ಸಿಹಿಯಾಗಿ ಹಾಗೂ ಔಷಧಿ ಗುಣಗಳನ್ನು ಹೊಂದಿರತಕ್ಕಂತಹ ನೀರಂತೇಳಿ ಹೇಳಬಹುದು. ಪ್ರಕೃತಿ ಸೌಂದರ್ಯವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಶಿವನ ಆರಾಧಕರಾದ ನಮಗೆ ಈಶ್ವರಲಿಂಗ ಇರುವುದನ್ನು ಕಂಡು ಬಹಳಷ್ಟು ಸಂತೋಷವಾಯಿತು. ಈ ಒಂದು ಗುಹಾಂತರ ದೇವಾಲಯ ಅತ್ಯಂತ ಸುಂದರವಾಗಿರುವಂಥದ್ದು. ಬನ್ನಿ, ಆ ದೇವಸ್ಥಾನದ ಗುಹಾಂತರ ದೇವಾಲಯದ ಒಳಗೆ ಹೋಗಿ ಶಿವನನ್ನು ಆರಾಧನೆ ಮಾಡಿ ಶಿವನನ್ನು ಕಣ್ತುಂಬಿಕೊಂಡು ಬರೋಣ. ವರವಿಸಿದ್ದೇಶ್ವರನ ದರ್ಶನ ತಮಗಾಗಿ ಅತ್ಯಂತ ರುದ್ರ ರಮಣೀಯ ಸ್ಥಳದಲ್ಲಿ ಶಿವನ ನೆಲೆಸಿರುವಂಥದ್ದು. ಈ ಒಂದು ಶಿವನ ಪೂಜೆಯಲ್ಲಿ ಸಿರಸಿಯಿಂದ ಬಂದಂತಹ ತಾಯಿಯವರೊಬ್ಬರು ನಮ್ಮ ಜೊತೆಗಿದ್ದು ವಿಶೇಷವಾಗಿತ್ತು. ಅವರ ಕೈಯಿಂದಲೇ ನಾವು ಪೂಜೆಯನ್ನು ಮಾಡಿಸಿದ್ದೇವೆ. पूर्णमेवावशिष्यते अहं निर्विकल्पो निराकाररूपो विभुत्वाचं सर्वत्र सर्वेन्द्रियाणां न च संगतो नैव मुक्तिर्नमेया चिदानन्दरूपो शिवोऽहम् एको देवाः सर्वभूतेषु गूढः सर्वव्यापी सर्वभूतान्तरात्मा कर्माध्यक्ष सर्वभूताधिवासः साक्षिचेतो केवलनिर्गुणश्च
अहिंसा प्रथमं पुष्पं पुष्पमिन्द्रियनिग्रहं सर्वभूतदया पुष्पं क्षमा पुष्पं विशेषतः ज्ञानयोग पुष्पं तदैव च सत्यम् अष्टविधपुष्पं विष्णुं प्रसीदं करेत् कळपेड कोलपेड हुसियनुडियनु ಬೇಡ ಉಣಿಯಲು ಬೇಡ ಅಂಗರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಲು ಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರಲ್ಲಿಸುವ ಪರಿ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಲಂ ಭವತು सर्वे जनाः सुखिनो भवन्तु सर्वे सन्तु निरामया सर्वे भद्राणि पश्यन्तु मा कश्चित् दुःखमाप्नुयात् ओम नमस्ते अस्तु भगवान विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः जय मंगलम जय पार्वती ओम गुरु ब्रह्मा गुरु विष्णु गुरुदेव महेश्वर गुरु साक्षात् ब्रह्म तस्मै श्री ब्रह्म जय मंगलम जय पार्वती शिवाय। ಈ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಸಿರಸಿಯಿಂದ ಬಂದಂತಹ ತಾಯಿಯವರೊಬ್ಬರು ನಮ್ಮ ಜೊತೆಗೂಡಿದ್ದು ವಿಶೇಷವಾಗಿತ್ತು. ಅವರ ಕೈಯಿಂದನೇ ಈ ಪೂಜೆಯನ್ನು ಮಾಡಿಸಿದ್ದು ಅವರಿಗೆ ಬಹಳಷ್ಟು ಖುಷಿಯನ್ನು ನೀಡಿತು. ಓಂ ನಮಃ ಶಿವಾಯ. सद्गमय तमसो मा ज्योतिर्गमय मृत्योर्मामृतं गमय सर्वेऽपि सुखिनः सन्तु सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत्। द्यौः शान्तिः शान्तिः अन्तरिक्ष शान्तिः शान्तिः पृथिवी शान्तिः शान्तिः आपः शान्तिः शान्तिः ओषधयः शान्तिः शान्तिः वनस्पतयः शान्तिः शान्तिः विश्वे देवाः शान्तिः कामः शान्तिः शान्तिः क्रोधः शान्तिः शान्तिः ब्रह्म शान्तिः शान्तिः सर्वः शान्तिः शान्तिः शान्तिरेव शान्तिः शान्तिः सामः शान्तिरेधि यतो यत समीहसे ततो नु अभयं कुरु शन्नः कुरु प्रजाभ्यो भयं न पशुभ्यः सुशान्तिर्भवतु 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 सद्गमय तमसो मा ज्योतिर्गमय मृत्योर्मामृतं गमय सर्वेऽपि सुखिनः सन्तु सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत्। द्यौः शान्तिः शान्तिः अन्तरिक्ष शान्तिः शान्तिः पृथिवी शान्तिः शान्तिः आपः शान्तिः।
ವರವಿ ಸಿದ್ದನಕೊಳ್ಳದ ದರ್ಶನದ ನಂತರ ನಮ್ಮ ಪ್ರಯಾಣ ರಾಮಲಿಂಗೇಶ್ವರ ಕೊಳ್ಳ, ರಾಮಲಿಂಗೇಶ್ವರ ದೇವಸ್ಥಾನ ತಾವಿಲ್ಲಿ ನೋಡ್ತಾ ಇರೋದು ರಾಮಲಿಂಗೇಶ್ವರ ಕೊಳ್ಳ. ಈ ರಾಮಲಿಂಗೇಶ್ವರ ಕೊಳ್ಳ ಜಕಣಾಚಾರಿ ಶೈಲಿಯಲ್ಲಿ ಕೆತ್ತಿರತಕ್ಕಂಥದ್ದು. ಇದರ ಬಾಗಿಲಲ್ಲಿ ನಮಗೆ ಸಿದ್ಧ ಪುರುಷರ ಒಂದು ಮೂರ್ತಿಯು ಕಂಡು ಬಂದಿರತಕ್ಕಂಥದ್ದು. ಅತ್ಯಂತ ಮನೋಜ್ಞವಾಗಿ ಕೆತ್ತಿರ್ತಕ್ಕಂತಹ ವಿಶಿಷ್ಟವಾದಂತಹ ಮುದ್ರೆಯಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಒಂದು ಶಿಲ್ಪಕಲೆ ನಮಗೆ ಕಾಣಿಸಿರುವಂಥದ್ದು. ಒಂದು ವಿಷಾದ ಸಂಗತಿ ಏನು ಅಂತಂದರೆ, ಇಷ್ಟೊಂದು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಅದ್ಭುತ ಶಿಲ್ಪಕಲೆಯನ್ನು ಹೊಂದಿರತಕ್ಕಂತಹ ಈ ಒಂದು ದೇವಸ್ಥಾನ ಮುದ್ರೆ ನೋಡಿ ಹೇಗಿದೆ, ವಿನಾಶದ ವಿನಾಶಿಗೆ ಅಂಚಿಗೆ ಅನ್ನೋದಕ್ಕಿಂತ ವಿನಾಶವೇ ಆಗಿದೆ ಅಂತೇಳಿ ಹೇಳಬಹುದು. ಅಳೆದುಳಿದ ಈ ಒಂದು ಶ್ರೇಷ್ಠ ಶಿಲ್ಪಕಲೆಗಳನ್ನು, ನಮ್ಮ ಸಂಸ್ಕೃತಿಯ ಪ್ರತಿಭೆಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಯಾವುದೇ ಆರೈಕೆ ಇಲ್ಲದೆ ಒಂದು ದಯನೀಯ ಸ್ಥಿತಿಯಲ್ಲಿರತಕ್ಕಂತಹ ದೇವಸ್ಥಾನವನ್ನು ಕಂಡು ಮನಸ್ಸಿಗೆ ಬಹಳಷ್ಟು ವೇದನೆ ಉಂಟಾಯಿತು. ಈ ಒಂದು ಶಿವಲಿಂಗ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥದ್ದು. ಲಿಂಗವು ಕೆಂಪು ಕಲ್ಲಿನಿಂದ ಮಾಡಿರುವಂಥದ್ದು, ಪೀಠವು ಕರಿಕಲ್ಲಿನಿಂದ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ರಾಮೇಶ್ವರ ಕೊಳ್ಳದ ಸುತ್ತಲಿರತಕ್ಕಂತಹ ಪರಿಸರವು ನೂರಾರು ಔಷಧಿ ಗಿಡಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು. ಪುರುಷರತ್ನದಂತಹ ವಿರಳ ಔಷಧಿ ದ್ರವ್ಯಗಳು, ಪುನರ್ನವ, ಒಂದು ವಿಶೇಷ ತೆರನಾದಂತಹ ಪುನರ್ನವ, ಆಮೇಲೆ ವೃದ್ಧದಾರು, ಹೀಗೆ ಹಲವಾರು ಔಷಧಿ ಸಸ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಒಂದು ಶ್ರೇಷ್ಠ ಸ್ಥಳ. ಒನ್ ಡೇ ಪಿಕ್ನಿಕ್ಗಾಗಿ ಬರುವಂಥದ್ದು. ಮಕ್ಕಳನ್ನು ಕರೆದುಕೊಂಡು ಬಂದರೆ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಸಿದ್ಧ ಪುರುಷರ ದರ್ಶನ ಹಾಗೂ ಇಲ್ಲಿರುವಂತಹ ಶಿಲ್ಪಕಲೆ, ಮೋಘ ಶಿಲ್ಪಕಲೆಗಳನ್ನು ನಾವು ತೋರಿಸಬಹುದು. ಮನರಂಜನೆಯ ಜೊತೆಗೆ ಶೈಕ್ಷಣಿಕ ಪ್ರವಾಸವೂ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂತಹ ಒಂದು ಸ್ಥಳಗಳನ್ನು ವೀಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ದೇವಾಯ ನಮೋ ನಮಃ. ಹರಶಂಭು ಮಹಾದೇವ ವಿರೂಪಾಕ್ಷ ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಶತಪೂರ್ವೇ ಸಾಧ್ಯ ಸಂತು ದೇವ ದೇ ಮಂತ್ರ ಪುಷ್ಪಾಂಜಲಿ. ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರ ಮಹಾದೇವ. ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು